ಎಲ್ರಿಗೂ ನಮಸ್ತೆ. ನವ್ಯದೇವಿ ಪ್ರಸಾದ್ ನೆಲ್ಲಿಯಾಡಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಳಿಗ್ಗೆ ಬೇಗನೆ ಎದ್ದು ದೇವರಿಗೆ ದೀಪ ಎಲ್ಲ ಇಟ್ಟಾದಮೇಲೆ ಬೆಳಿಗ್ಗೆಗೆ ತಿಂಡಿ ನಾನು ನೀರು ದೋಸೆ ಮಾಡಿರುವಂಥದ್ದು. ಸೊ ನೀರು ದೋಸೆ ಮಾಡ್ತಾ ಇದ್ದೇನೆ. ಈ ನೀರು ದೋಸೆ ನನ್ನ ಮಗನಿಗೆ ಕೂಡ ತುಂಬ ಫೇವ್ರೆಟ್ ತಿಂಡಿ ಇದು. ಹಾಗೆ ಸ್ವಲ್ಪ ಹೊತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಬೆಳಿಗ್ಗೆ ತಿಂಡಿ ಎಲ್ಲ ಆದಮೇಲೆ. ಹಾಗೆ ನಮಗೆ ಮಧ್ಯಾಹ್ನ ಮೇಲೆ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಘಟಕದ ಜಿಲ್ಲಾ ಘಟಕ ಮಂಗಳೂರು ಈ ಘಟಕದ ಕಡಬ ತಾಲೂಕಿನಲ್ಲಿ ದ್ವಿತೀಯ ಮಾಸಿಕ ಸಭೆ ನಡೀಲಿಕ್ಕಿತ್ತು. ಆ ಮಾಸಿಕ ಸಭೆಗೆ ನಾನು ಮತ್ತು ನನ್ನ ಮಗ ಹೋಗಿದ್ವಿ. ಈ ಒಂದು ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಘಟಕ ಇದರದ ಕಡಬ ತಾಲೂಕಿನ ಇದರಲ್ಲಿ ನಾನು ಕೂಡ ಸಹ ಕಾರ್ಯದರ್ಶಿ. ಹಾಗೆ ಅಲ್ಲಿಗೆ ನಾವು ಹೋದ್ವಿ ಮಧ್ಯಾಹ್ನ ಮೇಲೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಾಸಿಕ ಸಭೆ ಎಲ್ಲ ನಡೆಯಿತು. ಸಭೆಗೆ ಇನ್ನೇನು ತಲುಪಿದೆ. ಅಲ್ಲಿ ಗೌರವಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹೀಗೆ ಇನ್ನಿತರ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಇದ್ದರು. ನೋಡಿ, ಇವರು ಕೂಡ ನಮ್ಮ ಕಾರ್ಯದರ್ಶಿಯವರೇ. ಅಲ್ಲಿ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಕಾಣ್ತಾ ಇದ್ದಾರೆ. ಇನ್ನೇನು ಸಭೆ ಎಲ್ಲ ಮುಗೀತು, ಮನೆಗೆ ಹೊರಟ್ವಿ ನಾವು. ಮಗನಿಗೆ ಹೋಗುವಾಗಲೇ ಇದೊಂದು ನಾನು ಆಟಿಕೆಯನ್ನು ತೆಗೆದುಕೊಟ್ಟಿದ್ದೆ. ಯಾಕೆಂತ ಹೇಳಿದರೆ ಹೆಚ್ಚಾಗಿ ನಾನು ಕಾರ್ಯಕ್ರಮಕ್ಕೆ ಹೋಗುವಾಗ ಈ ಥರದ ಯಾವುದಾದ್ರೂ ಒಂದು ಆಟದ ವಸ್ತುನ ಅವನಿಗೆ ತೆಗೆದುಕೊಡ್ತೇನೆ. ಯಾಕೆಂತ ಹೇಳಿದರೆ ಆಗ ಹೆಚ್ಚಾಗಿ ಅವನ ಕಾನ್ಸಂಟ್ರೇಷನ್ ಅದರ ಮೇಲೆ ಇರ್ತದೆ, ಮೊಬೈಲ್ ಕಡೆ ಸ್ವಲ್ಪ ಗಮನ ಕಡಿಮೆ ಆಗ್ತದೆ ಅಂತ ಹೇಳಿ ನಾನು ಈ ಥರ ತೆಗೆದುಕೊಡೋದು. ಯಾಕೆಂತ ಹೇಳಿದರೆ ನೋಡಿ, ಆಗ ಅದರಲ್ಲೇ ಖುಷಿಯಾಗಿರ್ತಾರೆ ಅವರು. ಆ ಟೈಮಲ್ಲಿ ಅದರಲ್ಲಿ ಸ್ಪೆಂಡ್ ಮಾಡ್ತಾರೆ. ನಾವು ಮೀಟಿಂಗ್ ಸೇರಿರುವಾಗ ಅಷ್ಟೊಂದು ಕಿರಿಕಿರಿ ಮಾಡೋದಿಲ್ಲ, ಮೊಬೈಲು ಕೇಳೋದಿಲ್ಲ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವೆಲ್ಲಿದ್ದೀವಿ ಈಗ? ನಾವು ಪೆರಿಯ ಶಾಂತಿಯಲ್ಲಿದ್ದೇವೆ. ಕಡಬಕ್ಕೆ ಹೋಗಿ ಬಂದದ್ದು. ನಾವೀಗ ಎಲ್ಲಿದ್ದೇವೆ? ಹಾಯ್ ಎಲ್ರಿಗೂ ನಮಸ್ತೆ. ಇಲ್ಲಿ ನೋಡಿ, ಹಾಯ್ ಎಲ್ರಿಗೂ ನಮಸ್ತೆ. ನಾವು ಕಡಬಕ್ಕೆ ಹೋಗಿ ಬಂದಿರೋದು. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಗಾಡಿಗೋಸ್ಕರ. ಇದು ಪೆರಿಯ ಶಾಂತಿ, ಎಲ್ಲರೂ ಕೂಡ ಕೇಳಿರ್ಬೋದು. ಪೆರಿಯ ಶಾಂತಿ ಅಂತ ಹೇಳಿದರೆ ಇದೊಂದು ಜಾಗ ನೋಡಿ. ನಾವು ಈ ಪೆರಿಯ ಶಾಂತಿ ಎಂಬ ಜಾಗದಲ್ಲಿ ಇದ್ದೇವೆ. ತಂಗಿ ಮನೆಗೆ ಹೋಗ್ತಾ ಇದ್ದೇವೆ. ಹೋಗೋ ದಾರಿ ಮಧ್ಯದಲ್ಲಿ ಹೀಗೆ ಒಂದು ಹಾಗೆ ಸುಮ್ಮನೆ ವಿಡಿಯೋ ಮಾಡಿದ್ದು. ತಂಗಿ ಮನೆಗೆ ಹೋಗ್ತಾ ಇದ್ದೇವೆ. ಮಗು ಮಲಗಿದ್ದಾನೆ. ಆಯಿತು, ತಲುಪ್ತಾ ಬಂದೆವು ತಂಗಿ ಮನೆಗೆ.
ಒಂದು ಅಪ್ಪಗೆ ಸ್ವಲ್ಪ ತಲೆನೋವು ಅಂತ ಹೇಳ್ತಾ ಇದ್ರು, ಹಾಗೆ ಮಗ ನವರತ್ನ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ದಾನೆ. ಮಗ ಮಸಾಜ್ ಮಾಡಿ ಆಯಿತು. ಈಗ ನಾನೊಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡುವ ಅಂತ ಹೇಳಿ ಕೂತ್ಕೊಂಡಿದ್ದೇನೆ. ಊಟಕ್ಕೆಲ್ಲ ರೆಡಿ ಮಾಡಿ ಆಯಿತು. ಹಾಗೆ ನಮ್ಮದು ಆ್ಯನಿವರ್ಸರಿ ಇತ್ತಲ್ಲ, ಸೊ ಹಾಗಾಗಿ ನಾವು ನೈಟ್ 12 ಗಂಟೆ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡಿದ್ವಿ ನಮ್ಮ ತಂಗಿ ಮನೆಯಲ್ಲಿ. ತಂಗಿ ಒಂದು ಸುಂದರವಾದಂತಹ ಕೇಕನ್ನು ತಂದಿದ್ಲು, ತುಂಬ ಟೇಸ್ಟಿಯಾಗಿತ್ತು. ಕೇಕ್ ಎಲ್ಲ ಕಟ್ ಮಾಡಿ ಆಯಿತು. ಈಗ ಬೇರೆ ಬೇರೆ ಸ್ಪೆಷಲ್ ಮಾಡಿದ್ಲು. ಮೀನಿತ್ತು, ಮಟನ್, ಇದು ಬಂಗುಡೆ ಮೀನು, ಹಾಗೆ ಮಟನ್ ಇತ್ತು, ಮತ್ತು ಕಬಾಬ್ ಇತ್ತು, ಮತ್ತು ಫಿಶ್ ಫ್ರೈ ಕೂಡ ಇತ್ತು. ಸೊ ಹಾಗೆ ಊಟ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ತಿಂದ್ವಿ ನಾವು. ಊಟ ಮಾಡ್ತಿದ್ಯಾ? ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.